ಫ್ರೆಂಡ್ಸ್, ಈ ಸಬ್ಜಿ ರುಚಿಯನ್ನು ಸವಿದವರೇ ಧನ್ಯರು. ಜಗತ್ತಿನಲ್ಲಿ ಇವ್ರಿಗಿಂತ ಅದೃಷ್ಟವಂತರು ಬೇರೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಬ್ಜಿಯನ್ನು ವರ್ಷ ಪೂರ್ತಿ ನಾವು ತಿನ್ನಲಿಕ್ಕಾಗೋಲ್ಲ. ಇದು ಬರೋದೇ 2 ತಿಂಗಳು 3 ತಿಂಗಳು ವರ್ಷದಲ್ಲಿ. ಆವಾಗ ನಾವು ಇದನ್ನು ವಾರದಲ್ಲಿ 2-3 ಸಾರಿ ಮಾಡಿ ತಿನ್ನೋದ್ರಿಂದ ವರ್ಷ ಪೂರ್ತಿ ನಾವು ಹೆಲ್ತಿಯಾಗಿರ್ಬೋದು. ಬನ್ನಿ, ಹಾಗಾದರೆ ತಡ ಮಾಡದೆ ಈ ಸಬ್ಜಿ ಯಾವುದು, ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಒಂದಿಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿರು ಸ್ವಲ್ಪ ಕೆಂಪಗಿರುವಂಥ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಈಗ ಇದು ನೋಡ್ರಿ, ನಾವು ತರಿಯಾಗಿ ರುಬ್ಕೊಂಡು ಬಂದಾಯಿತು. ಈ ಥರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ತೊಗೋಬೋದು. ಇಲ್ಲ ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು, ಇಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿ ಕೂಡ ನೀವು ಮಾಡ್ಕೋಬೋದು. ಈಗ ಬೆಳ್ಳುಳ್ಳಿ ನೋಡಿರಿ 2 ಗಡ್ಡೆಯಷ್ಟು ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬ್ರೆಕ್ ಮಾಡಬೇಕು ನಾವು. ಇಲ್ಲ ಅಂದರೆ ಅದು ಪಟ ಅಂತ ಹೊರಗಡೆ ಸಿಡಿಯುತ್ತೆ. ಇಲ್ಲ ಸ್ವಲ್ಪ ನೀವು ದಪ್ಪದಾಗಿ ಜಜ್ಕೋಬಹುದು. ಈಗ ಹೆಸರು ಕಾಳನ್ನು ಆಲ್ರೆಡಿ 2 ಮುಷ್ಟಿಯಷ್ಟು ನಾನು ಕುದಿಯೋಕ್ಕಿಟ್ಟಿದ್ದೆ. ಇದು ಇಷ್ಟು ಪ್ರೆಸ್ ಆದರೆ ಸಾಕು, ಜಾಸ್ತಿ ನಮಗೆ ಹಣ್ಣಾಗಿ ಕುದಿಯೋ ಅವಶ್ಯಕತೆ ಇಲ್ಲ. ಇವಾಗ ಕರೆಕ್ಟಾಗಿ ನಮಗೆ ಕುದ್ದಾಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಒಲೆಯ ಮೇಲೆ ನಾನು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ನೋಡಿರಿ, ಈಗ ಇಲ್ಲಿ ನೋಡಿರಿ, ನಾನು ದೊಡ್ಡದು ಇಟ್ಕೋತಾ ಇದ್ದೀನಿ. ಸ್ವಲ್ಪ ಆದಷ್ಟು ನೀವು ಕೂಡ ದೊಡ್ಡದನ್ನೇ ಇಟ್ಕೊಳ್ರಿ. ಇದರಲ್ಲೇ ಒಂದು 2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ. ಇದಕ್ಕೆ ನಾವು ಸಾಸಿವೆಯನ್ನು ಯೂಸ್ ಮಾಡಲ್ಲ. ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಈ ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ಬ್ರೇಕ್ ಮಾಡಿ ಇಟ್ಕೊಂಡಿದ್ವಲ್ವ, ಅವನ್ನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಚಟಾಪಟ ಅಂದಮೇಲೆ ನಾವು ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ನೀಟಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹಸಿ ವಾಸನೆ ಹೋಗುವವರೆಗೆ ನಾವು ಇದನ್ನು ಹುರ್ಕೋಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಂಧುಗಳೇ. ನೀವು ಟ್ರೈ ಮಾಡಿರಿ ಒಂದು ಸಾರಿ. ಇವಾಗಿನ್ನು ಸಿಗೋದೇ ಇನ್ನೊಂದು 15 ದಿವಸ ಮಾತ್ರ ಬರುತ್ತೆ ಬಂಧುಗಳ, ಆಮೇಲಿಂದ ಅದು ಬರೋಲ್ಲ. ಈ 15 ದಿವಸದಲ್ಲೇ ನೀವು ಬೇಕಂದರೆ ಪ್ರಯತ್ನಿಸಿ ನೋಡಿ. ನೀವು ವಾರದಲ್ಲಿ 2-3 ಸಾರಿ ತಿಂದು ನೋಡಿ. ಆವಾಗ ನೀವು ನನಗೆ ಕಮೆಂಟ್ ಹಾಕಿ ನಿಮ್ಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಎಷ್ಟು ನೀವು ಹೆಲ್ತಿ ಆಗಿದ್ದೀರಾ ಅಂತ. ಈಗ ನೋಡಿರಿ, ನಾವು ಇದನ್ನು ಆರಾಮಾಗಿ ಚೆನ್ನಾಗಿ ನಾವು 2 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹಸಿ ವಾಸನೆ ಹೋಗುವವರೆಗೆ ನಾನು ಇದನ್ನು ಹುರ್ಕೊಂಡಾಯಿತು. ಈಗ ನಾವು ಹೆಸರು ಕಾಳಿನಲ್ಲಿನ ಈ ಕಟ್ಟನ್ನೆಲ್ಲ ತೆಗೆದು ಬರೀ ಕಾಳನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಆ ಕಟ್ಟನ್ನು ನೀವು ಉಪ್ಪು ಹಾಕಿ ಕುಡಿಬೋದು, ಇಲ್ಲ ಸಾರು ಮಾಡ್ಕೋಬೋದು. ಮಕ್ಕಳಿಗೆ ಕೊಟ್ರಂತೂ ತುಂಬಾ ಒಳ್ಳೆಯದು ಬಂದಾಗ. ಹೆಸರು ಕಾಳು ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದು ನೋಡಿರಿ, ನಾವು ಕಟ್ಟನ್ನು ನಾವು ಪಕ್ಕಕ್ಕೆ ಇಟ್ಬಿಡೋಣ. ಇದನ್ನು ನೀವು ಸಾರು ಮಾಡಿಕೊಡ್ರಿ, ಇಲ್ಲ ನೀವು ಕುಡೀರಿ, ಇಲ್ಲ ಮಕ್ಕಳಿಗೆ ಕುಡಿಸ್ರಿ. ಅದನ್ನು ವೇಸ್ಟ್ ಅಂತೂ ಮಾಡಲಿಕ್ಕೆ ಹೋಗಬೇಡ್ರಿ. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಮ್ಮ ಹೆಸರು ಕಾಳು ನೀಟಾಗಿ ನಮ್ಮ ಮಸಾಲೆಯಲ್ಲಿ ಬೇಯಬೇಕು. ಹಾಗೆ 2 ನಿಮಿಷ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನಂತರ ನೋಡಿರಿ, ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಕೂಡ ನೀಟಾಗಿ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು, ಅಂದರೆ ನಮ್ಗೆ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದರಲ್ಲಿ ನೋಡಿರಿ, ನಾನಿಲ್ಲಿ 2 ಸೂಡಿನಷ್ಟು ಸಬ್ಬಸಿಗೆ ಸೊಪ್ಪು, ನಾನು ಹೇಳ್ತಿರುವಂಥ ಈ ಸೊಪ್ಪು ಸಬ್ಬಸಿಗೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಬಂಧುಗಳೇ. ಹಾಗಾಗಿ ಐರನ್ ಕಂಟೆನ್ಷನ್ ಇರುವಂಥ ಈ ಸಬ್ಬಸಿಗೆ ಸೊಪ್ಪನ್ನು ತಿಂತಾ ಬಂದರೆ ನೀವು ಕಬ್ಬಿಣದ ಹಾಗೆ ಗಟ್ಟಿಮುಟ್ಟಾಗಿರ್ತೀರಿ. ಒಂದು 2-3 ತಿಂಗಳ ಆವಾಗ ನೀವು ತಿಂತಾ ಬನ್ನಿ ಬಂಧುಗಳೇ. ವರ್ಷ ಪೂರ್ತಿಯಾಗಿ ನೀವು ಗುಂಡಗಲ್ಲಿನ ಹಾಗೆ ಇರ್ತೀರಿ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಈ ಸಬ್ಬಸಿಗೆ ಸೊಪ್ಪು ನೋಡ್ರಿ, ನಮ್ಮ ಕಡಾಯಿ ತುಂಬಿತ್ತು. ಆದರೆ ಅದು ಫ್ರೈ ಮಾಡಿದ ಮೇಲೆ ಆಗೋದು ಸ್ವಲ್ಪ ನಮ್ಮ ಕಡಾಯಿ ತುಂಬಿತ್ತು, ಹೌದಿಲ್ರಿ. ಈಗ ಅದಕ್ಕೋಸ್ಕರನೇ ನಾವು ದೊಡ್ಡದು ಕಡಾಯಿನ ಇಟ್ಕೊಂಡಿದ್ದು. ಅದು ನಂತರ ಹಾಕಿದ ಮೇಲೆ ನಮ್ಮ ಕೈಯಾಡಿಸ್ಲಿಕ್ಕೆ ಈಜಿ ಆಗಬೇಕು. ನಂತರ ಅದು ಸ್ವಲ್ಪ ಆಗುತ್ತೆ. ಈಗ ನೋಡಿರಿ, ನೋಡ್ತಾ ಇದ್ದೀರಲ್ವ, ನೋಡ್ತಾನೆ ನಮ್ಮ ಸಬ್ಬಸಿಗೆ ಸೊಪ್ಪು ನೋಡ್ರಿ ಎಷ್ಟಾಗಿದೆ. ಅದು ಫುಲ್ಲು ತಳಕ್ಕೆ ಬಂದುಬಿಡ್ತೀವಾಗ. ಇದನ್ನ ಇವಾಗ ಒಂದು 2 ನಿಮಿಷ ಮುಚ್ಚಳವನ್ನು ಮುಚ್ಚಿ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಅಂದರೆ ಎಲ್ಲನೂ ಸೆಟ್ ಆಗುತ್ತೆ ನಮಗೆ. ಫ್ಲೇಮು ಲೋನಲ್ಲೇ ಇರಲಿ.
ಈಗ 2 ನಿಮಿಷ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದು ನೋಡಿರಿ, ನಮ್ಮ ಸೊಪ್ಪು ಅನ್ನೋದು ನೀಟಾಗಿ ಬೆಂದಿದೆ ನೋಡಿರಿ. ನಾವು ಹಾಗೆ ಬೇಯಿಸ್ಕೊಳ್ಳೋದ್ರಿಂದ ಟೈಮ್ ಜಾಸ್ತಿ ತೊಗೊಳುತ್ತೆ, ನಾವು ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಬಂಧುಗಳೇ. ಅದಕ್ಕೋಸ್ಕರ ನಾನು ಮುಚ್ಚಿ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡೆ. ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ನೋಡಿರಿ ಎಷ್ಟು ನೀಟಾಗಿ ನಮ್ಮದು ಬೆಂದಾಯಿತು. ಇವಾಗ ನೋಡಿರಿ, ಇದನ್ನು ಇದೇ ರೀತಿಯಾಗಿ ನಾವು ಸರ್ವ್ ಮಾಡ್ಬೋದು. ಇದಕ್ಕಿನ್ನ ಟೇಸ್ಟ್ ಜಾಸ್ತಿ ಆಗೋದಕ್ಕೋಸ್ಕರ ಇನ್ನೊಂದು 2 ಸಾಮಗ್ರಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಹೀಗೆ ತಿಂದರೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ನಾವು ಹೀಗೆ ರೆಡಿ ಮಾಡಿಕೊಂಡ್ರೆ 2 ರಿಂದ 3 ದಿವಸ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನಾವು ಅವತ್ತೇ ನಾವು ಖಾಲಿ ಮಾಡ್ಕೊತೀವಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡೋದಕ್ಕೋಸ್ಕರ 1 ಚಿಕ್ಕ ಗಾತ್ರದ ಈರುಳ್ಳಿ, 1 ಚಿಕ್ಕ ಗಾತ್ರದ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದು ಸಾಫ್ಟ್ ಆಗಬಾರ್ದು, ನಮಗೆ ಜಾಸ್ತಿ ಮೆತ್ತಗಾಗಬಾರ್ದು. ಟೊಮೆಟೊನ್ನು ಕೂಡ ನೀವು ಕಟ್ ಮಾಡಬೇಕಾದ್ರೆ ಗಟ್ಟಿಗಿರೋ ಟೊಮೆಟೊನ ತೊಗೊಳ್ರಿ, ರಸ ಜಾಸ್ತಿ ಇರಬಾರ್ದು ಅದರಲ್ಲಿ. ಅಂಥ ಟೊಮೆಟೊನ ನೀವು ಯೂಸ್ ಮಾಡಿಕೊಡ್ರಿ, ಅಂದರೆ ಇದು ಟೇಸ್ಟ್ ಚೆನ್ನಾಗಾಗುತ್ತೆ. ನೀವು ಮೊದಲಿಗೆ ಟೊಮೆಟೊ ಈರುಳ್ಳಿ ಹಾಕೋದಾದರೆ ನಾನು ಹಾಕಿನಲ್ಲ ಇವಾಗಲೇ ಹಾಕ್ಕೊಳ್ರಿ. ನೀವು ಮುಂಚೆ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ, ನೀರು ಆಗಿಬಿಡುತ್ತೆ. ಆವಾಗ ನಮ್ಮ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ರುಚಿ ಕೊಡಲ್ಲ. ಹಾಗಾಗಿ ನಾವು ಈರುಳ್ಳಿ ಟೊಮೆಟೊ ಹಾಕಬೇಕಾದ್ರೆ ಕೊನೆಗೇನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದು. ಅದರಲ್ಲಿರುವಂಥ ಹಸಿ ಅಂಶ ಹೋದರೆ ಸಾಕು ನಮಗೆ. ಈ ಈರುಳ್ಳಿ ಟೊಮೆಟೊದಲ್ಲಿರುವಂಥ ಹಸಿ ಅಂಶ ಹೋಗಬೇಕು, ಅಷ್ಟೇ ಸಾಕು ನಮಗೆ. ಕಲರ್ ತುಂಬ ಚೇಂಜ್ ಆಗಬಾರ್ದು. ಇವಾಗ ನೋಡ್ರಿ ಪರ್ಫೆಕ್ಟ್ ಆಯಿತು ನಮ್ಮದು. ಇದು ನೋಡ್ರಿ ಬಿಸಿ ಬಿಸಿ ಬಿಳಿಜೋಳದ ರೊಟ್ಟಿ ಚಪಾತಿ ಜೊತೆಗೆ ಎಕ್ಸಲೆಂಟ್ ಆಗಿರ್ತೈತ್ರೆ. ಇದು ನಾಲ್ಗಿಗೆ ರುಚಿ ಅಲ್ದ ಆರೋಗ್ಯವನ್ನು ಕೊಡುವಂಥ ಒಂದು ಸಂಜೀವಿನಿ ಸಬ್ಜಿ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾಕಿಲ್ರಿ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.